ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ನಾನು MK ವಿಲ್ಸ್. ದೂರಿಂದ ನೋಡಿದ್ರೆ 6 ಅಂತಸ್ತಿನ ಬಿಲ್ಡಿಂಗ್ ಕಾಣಿಸುತ್ತೆ. ನೋಡಕ್ಕೆ ದೂರಿಂದ ಸುಂದರನೇ ಕಾಣಿಸುತ್ತೆ. ಅದೇ ಬೀದರ್ನ ಡ್ರೀಮ್ಸ್ ಆಸ್ಪತ್ರೆ. ಆ ಆಸ್ಪತ್ರೆಯಲ್ಲಿ ಜಾತಿ ಮತ ಭೇದ ಏನೂ ಇಲ್ಲ. ಅದು ಆಸ್ಪತ್ರೆ ಅಲ್ಲ, ಅದು ಒಂದು ದೇವಸ್ಥಾನ ಅಂತ ಸರ್ವಧರ್ಮೀಯರು ಬಂದು ಅಲ್ಲೇ ದೇವ್ರೇ ಕಾಪಾಡು ಅಂತ ಬೇಡಿಕೊಳ್ಳುವಂತ 6 ಅಂತಸ್ತಿನ ಬಿಲ್ಡಿಂಗ್ ಡ್ರೀಮ್ಸ್ ಆಸ್ಪತ್ರೆ. ಆಸ್ಪತ್ರೆ ಅನ್ನೋದಕ್ಕಿಂತ ಅದೊಂದು ದೇವಾಲಯನೇ ಅನ್ಬೋದು. ಹೌದು ವೀಕ್ಷಕರೇ, ಆಸ್ಪತ್ರೆ ಅಂದ್ರೆ ಪ್ರಾಣವನ್ನ ಉಳಿಸುವಂತಹ ದೇಗುಲ ಅದಾಗಿದೆ. ಈ ಆಸ್ಪತ್ರೆಗೆ ಪ್ರಾಣವನ್ನ ಉಳಿಸಪ್ಪ ಅಂತ ಹೋದ್ರೆ ಸಮಯಕ್ಕೆ ವೈದ್ಯರ ಒಂದು ಸಿಗಲ್ಲ. ಏನಪ್ಪಾ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಆಸ್ಪತ್ರೆ ಇದೆ ವೈದ್ಯರು ಸಿಗಲ್ಲ ಅನ್ನೋ ಮಾತನ್ನ ನೀವು ಹೇಳ್ತಾ ಇದ್ದೀರಿ ಅನ್ನೋದು ತಪ್ಪಲ್ವಾ ಅಂತ ನಮ್ಗೆ ಅನಿಸಿದ್ರೆ, ಅಲ್ಲಿರುವಂತ ನೈಜತೆ ಇದಾಗಿದೆ. ಅಲ್ಲಿರುವಂತ ವೈದ್ಯರು ಆಸ್ಪತ್ರೆಯಲ್ಲಿ ಇರೋದೇ ಇಲ್ಲ ಅಂತ ಇದು ನಾನ್ ಹೇಳ್ತಾ ಇರುವಂತ ಮಾತಲ್ಲ. ಬೀದರ್ಗೆ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಾಗ ಅಲ್ಲಿರುವಂತ ನೈಜತೆಯ ಕುರಿತು ಒಂದಿಷ್ಟು ಮಾತುಗಳನ್ನ ಅವರೇ ಹೇಳಿರೋದು. ಸಾರ್ವಜನಿಕರ ಮಾತಿಗೇನು ಕವಡೆ ಕಿಮ್ಮತ್ತೆ ಇಲ್ಲದ ಈ ಆಸ್ಪತ್ರೆಯಲ್ಲಿ ಸರ್ಕಾರಿ ಅಧಿಕಾರಿಗಳಲ್ಲದೆ ಸಚಿವರು ಮುಂದೆ ಸಹ ಈ ರೀತಿಯ ಮಾತುಗಳು ಸಾರ್ವಜನಿಕರು ಹೇಳಿರೋದಾಗಿದೆ. ಇನ್ನೊಂದೇನಪ್ಪಾ ಅಂದ್ರೆ, ಆಸ್ಪತ್ರೆಗೆ ಜನರು ಯಾಕೆ ಹೋಗ್ತಾರೆ ಅಂದ್ರೆ ಅನಾರೋಗ್ಯದಲ್ಲಿದ್ದಾಗ ಹೋಗ್ತಾರೆ. ನೀವುಗಳು ಸಹ ಆಸ್ಪತ್ರೆಗೆ ಬಹಳಷ್ಟು ಅನಾರೋಗ್ಯಕ್ಕೆ ಹೋದ್ರೆ ಆಸ್ಪತ್ರೆಗೂ ಹೋಗಿ ಅಡ್ಮಿಟ್ ಆಗುವಂಥದ್ದು ಸರ್ವೇ ಸಾಮಾನ್ಯವಾದದ್ದು. ಅದೇ ರೀತಿಯಲ್ಲಿ ಈ ಆಸ್ಪತ್ರೆಗೇನು ದುಡ್ಡಿರುವಂತವ್ರು ಯಾರು ಬರಲ್ಲ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ತಿಪ್ಪಿ ತರ ಇರುತ್ತೆ ಅಂತ ಇದ್ದವರಿಗೆ ಮಾತ್ರ ಗೊತ್ತು. ಅಲ್ಲಿ ವ್ಯವಸ್ಥೆ ಏನಿದೆ ಅಂತ ಅವರಿಗೆ ಗೊತ್ತು. ಅವರು ಖಾಸಗಿ ಆಸ್ಪತ್ರೆಯಲ್ಲಿ ದುಡ್ಡನ್ನು ಹಾಕಿ ಅವರು ಚಿಕಿತ್ಸೆ ಪಡೆದುಕೊಂಡು ಅವರ ಮನೆಗೆ ಅವರು ಸುರಕ್ಷಿತವಾಗಿ ಹೋಗ್ತಾರೆ. ಯಾಕ್ರಿ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕುರಿತು ಸಹ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಬಂದು ಒಂದಿಷ್ಟು ಮಾತುಗಳನ್ನು ಸಹ ನಾಗಲಕ್ಷ್ಮಿ ಅವರು ಹೇಳಿರುವಂಥದ್ದು. ಆಸ್ಪತ್ರೆ ನೋಡಲು ಸುಚಿತ್ರವಾಗಿ ಕಾಣಿಸುತ್ತೆ. ದೂರಿಂದ ನೋಡಿದ್ರೆ ಬೆಟ್ಟ ಎಲ್ಲವೂ ಸರಿಯಾಗಿಯೇ ಕಾಣಿಸುತ್ತೆ. ಅದರ ಸಮೀಪ ಹೋಗಿ ಅದರ ಅಕ್ಕಪಕ್ಕದಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ಎಷ್ಟು ನಾಲಿ ಇದೆ, ಎಷ್ಟು ಕಚರ ಇದೆ, ಏನಿದೆ ಅಂತ ಗೊತ್ತಾಗೋದು ಅದರ ಹತ್ರ ಹೋದಾಗೆ ಅಂತ ಹಿರಿಕರು ಮಾತುಗಳನ್ನ ಹೇಳಿದ್ರು. ಅದೇ ರೀತಿಯಲ್ಲಿ ಬೀದರ್ನ ಡ್ರೀಮ್ಸ್ ಆಸ್ಪತ್ರೆ ಗತಿ ಆಗಿದೆ. ಈ ಆಸ್ಪತ್ರೆಯಲ್ಲಿ ನೋಡ್ಬೇಕಾದ್ರೆ ನೆಟ್ಟಗೆ ಬಾಣಂತಿಯರಿಗೆ ಕುಡಿಯಲು ನೀರು ಸಿಗಲ್ಲ. ಅವರಿಗೆ ಬಳಸಕ್ಕೆ ಬಾತ್ರೂಮ್ ಅಂತೂ ಇಲ್ವೇ ಇಲ್ಲ. ಇವ್ರ ಅಧಿಕಾರಿಗಳಿಗೆ ಬಳಸಕ್ ಬಾತ್ರೂಮ್ ಇರುತ್ತೆ, ಅದಕ್ಕೆ ಮತ್ತೆ 3 ಸರ್ತಿ ತೊಳಸ್ಕೊಳ್ತಾರೆ ದಿನದಲ್ಲಿ. ಆದ್ರೆ ಸಾರ್ವಜನಿಕರಿಗೆ, ಬಾಣಂತಿಯರಿಗೆ, ಅಲ್ಲಿರುವಂತಹ ರೋಗಿಗಳ ಜೊತೆಗಿರುವಂತಹ ಅಟೆಂಡರ್ಗಳಿಗೆ ಅಲ್ಲಿ ಬಾತ್ರೂಮ್ ವ್ಯವಸ್ಥೆ ಸಿಗಲ್ಲ. ಅಲ್ಲೆಲ್ಲೋ 1-2 ಕಡೆ ಇದ್ರೆ ಅದು ಅಂತೂ ವರ್ಷಕ್ಕೆ ತೊಳಿತಾರೋ 2 ವರ್ಷಕ್ಕೆ ತೊಳಿತಾರೋ ಅಂದ ರೀತಿಯಲ್ಲಿ ಅಲ್ಲಿರುತ್ತೆ. ಯಾಕಂದ್ರೆ ಆ ಬಿಲ್ಡಿಂಗ್ ನಲ್ಲಿ ವಾಟರ್ ಸಪ್ಲೈ ಕರೆಕ್ಟ್ ಆಗಿ ಇಲ್ವೇ ಇಲ್ಲ. ಜನರು ಏನ್ ಮಾಡ್ತಾರ್ರಿ, ಹಳ್ಳಿಯಿಂದ ಬರ್ತಾರೆ ಜನರು, ಎಲ್ಲೋ ಒಂದು ಮಲ ವಿಸರ್ಜನೆ ಮಾಡಿದ್ರೆ ಅದಕ್ಕೆ ನೀರ್ ಬೇಕು ಅಂತ ಸಾರ್ವಜನಿಕರಿಗೂ ಗೊತ್ತು. ಅಲ್ಲಿ ನೀರಿದ್ರೆ ಅದಿರಲ್ಲ, ಅದಿದ್ರೆ ಇದಿರಲ್ಲ ಅನ್ನೋ ಗತಿ ಡ್ರೀಮ್ಸ್ ಆಸ್ಪತ್ರೆಯಲ್ಲಿ ಇದ್ದಿದ್ದು. ಇದೆಲ್ಲವೂ ಮಹಿಳಾ ಆಯೋಗದ ಅಧ್ಯಕ್ಷೆ ಬೀದರ್ಗೆ ಬಂದಾಗ ವೀಕ್ಷಣೆ ಮಾಡಿ ನಾನು ಮರಳಿ ಬರ್ತೇನೆ, ಅಲ್ಲಿಯವರೆಗೆ ಸಾರ್ವಜನಿಕರಿಗೆ ಅಚ್ಚುಕಟ್ಟಾದಂತಹ ಚಿಕಿತ್ಸೆಯನ್ನ ನೀಡಬೇಕು, ಅವರಿಗೆ ಸುಂದರವಾದಂತಹ ಟ್ರೀಟ್ಮೆಂಟ್ ಅನ್ನ ನೀಡಬೇಕು ಅನ್ನುವ ಮಾತನ್ನ ಮಹಿಳಾ ಆಯೋಗದ ಅಧ್ಯಕ್ಷೆ ಅವರ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳು ಸೇರಿ ಖಡಕ್ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಅವರು ಒಂದಿಷ್ಟು ದಿನಗಳ ನಂತರ ಮತ್ತೆ ಬೀದರ್ಗೆ ಪ್ರವಾಸ ಕೈಗೊಂಡು ಡ್ರೀಮ್ಸ್ ಆಸ್ಪತ್ರೆ ವೀಕ್ಷಣೆ ಮಾಡಿದಾಗ ಎಲ್ಲವನ್ನು ಬರುವಕ್ಕಿಂತ ಮುಂಚೆಯಲ್ಲಿ ಬಾತ್ರೂಮ್ ನಲ್ಲಿ ಟೈಲ್ಸ್ ಏನು, ಅಲ್ಲಿರುವಂತಹ ಸಿಂಕ್ಗಳೇನು ಎಲ್ಲವನ್ನ ದುರಸ್ತಿಪಡಿಸಿ ಹೊಸದಾಗಿ ನೇಮಿಸಿದ್ರು. ಇದೆಲ್ಲವೂ ತಮಗೂ ಗೊತ್ತಿರುವಂತ ವಿಷಯವೇ ಮತ್ತು ಅವರು ಬಂದಿರುವಂತದ್ದು ಅವರೇ ಖುದ್ದಾಗಿ ಹೇಳಿರುವಂತದ್ದು. ಹಾಗಾದ್ರೆ ಇಷ್ಟೆಲ್ಲ ಮಾಡಿದ್ರು ಯಾಕೆ ವ್ಯವಸ್ಥೆ ಸರಿಪಡಿಸಕ್ಕಾಗ್ತಾ ಇಲ್ಲ? ಅವರು ಬಂದು ಹೋಗುವ ಮಟ್ಟಿಗಷ್ಟೇ ಹೊಸದಾಗಿ ಕಾಣಿಸುತ್ತೆ, ಬಂದು ಹೋದ ನಂತರ ಮತ್ತೆ ಅದೇ ಸ್ಥಿತಿ. ಅದಕ್ಕೆ ನೋಡೋರಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ, ಯಾರು ಗತಿ ಇಲ್ಲದಂತೆ ಆಸ್ಪತ್ರೆ ವ್ಯವಸ್ಥೆ ಆಗಿಬಿಟ್ಟಿದೆ.
ಆ ಆಸ್ಪತ್ರೆಯಲ್ಲಿ ಬಾತ್ರೂಮ್ಗಳ ಅಕ್ಕಪಕ್ಕಕ್ಕೂ ಆದರೂ ಸುಮ್ಮನೆ ಹೋದ್ರು ವಾಂತಿ ಮಾಡೋದು ಅಕ್ಷರಶಃ ಸತ್ಯ. ಆ ರಸ್ತೆಯಲ್ಲಿ ಅಲ್ಲಿರುವಂಥ ವೈದ್ಯರೇ ಖುದ್ದಾಗಿ ಓಡಾಡೋಣ, ಬೇರೆ ಮಾರ್ಗದಿಂದ ಓಡಾಡೋಣ ಆಸ್ಪತ್ರೆ ಬಿಲ್ಡಿಂಗ್ನಲ್ಲೇ. ಇದು ನೈಜವಾದಂಥ ಘಟನೆಗಳು. ಅಲ್ಲಿರುವಂಥ ಬಾತ್ರೂಮ್ ವ್ಯವಸ್ಥೆಗಳು ಒಂದಿಷ್ಟು ದಿನದ ಹಿಂದೆ ಅಷ್ಟೇ 3 ರಿಂದ 4 ದಿವಸ ವೇತನವಿಲ್ಲೆಂದು ಬಾತ್ರೂಮ್ಗಳೆಲ್ಲ ತೊಳೆಯದೆ ಅಲ್ಲಿರುವಂಥ ಕಸ ಕಡ್ಡಿಗಳನ್ನು ತೆಗೆಯದೆ ಬಿಟ್ಟಿರುವಂಥ ಸ್ಥಿತಿ ಇದೆ ಈ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರುವಂಥದ್ದು. ಯಾಕಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿರುವಂಥ ವ್ಯವಸ್ಥೆ ಅಷ್ಟು ಹದಗೆಟ್ಟಿ ಹೋಗಿರುವಂಥದ್ದು. ಇಲ್ಲಿ ಬೀದರ್ನಲ್ಲಿ ಇಬ್ಬಿಬ್ರು ಸಚಿವರಿದ್ದಾರೆ, ಶಾಸಕರುಗಳಿದ್ದಾರೆ, ಆಡಳಿತ ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ. ಆದರೂ ಈ ವ್ಯವಸ್ಥೆ ಸರಿಪಡಿಸಕ್ಕೆ ಯಾಕಾಗ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಒಂದ್ಸಾರಿ ಆಸ್ಪತ್ರೆಗೆ ನೀವು ಬಂದು ವೀಕ್ಷಣೆ ಮಾಡಿದಾಗ ಅಲ್ಲಿರುವಂಥ ವ್ಯವಸ್ಥೆ ತಮಗೂ ಗೊತ್ತಾಗುತ್ತೆ ಎನ್ನುವಂತಹ ಮಾತುಗಳನ್ನು ತಮ್ಮ ಮುಂದೆ ತಿಳಿಪಡಿಸ್ತೇನೆ. ಇನ್ನಷ್ಟು ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಮರಳಿ ಬರ್ತೀನಿ. ನಮಸ್ಕಾರ.